ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ವಿಶ್ವಕಪ್ ಫುಟ್ಬಾಲ್ ಕಾಲ್ಚೆಂಡಿನಾಟ ಪೀಪಾ ನಡೆಸುವಂಥದ್ದು ಇಡೀ ವಿಶ್ವದಲ್ಲೇ ದೊಡ್ಡದು ಆಟ. ಒಲಿಂಪಿಕ್ ಬಿಟ್ಟರೆ 48 ದೇಶಗಳು ಆಡ್ತಾ ಇದ್ದಾವೆ. ಇದರಲ್ಲ ಸಣ್ಣ ದೇಶದಿಂದ ಹಿಡ್ಕೊಂಡು ದೊಡ್ಡ ದೇಶಗಳವರೆಗೆ ಈ ಆಟ ನೋಡುವುದೇ ಒಂದು ಚಂದ. ನೋಡೋದಕ್ಕೆ ಅದು ತಿಳೋದಕ್ಕೂ ಬೇಕಾಗ್ತದೆ. ಮತ್ತು ಬೇರೆ ಆದರೆ ಒಂದು ಚೆಂಡಿಗಾಗಿ ಒಮ್ಮೆ ಆಯ್ತಂತಿದೆ ಪರಿಸ್ಥಿತಿ. ಇಂಗ್ಲೆಂಡ್ ಒಬ್ಬ ಖ್ಯಾತ ಲೇಖಕ, ವಿಶೇಷವಾಗಿ ಅವರ ಹೆಸರನ್ನು ನೆನಪಿಸ್ಕೊಳ್ಳೋದು ಹಲವು ಸಂದರ್ಭ, ಅಥವಾ ಕೆಲವು ಸಂದರ್ಭ, ಒಟ್ಟಿನಲ್ಲಿ ಆ ಗ್ರೇಟ್ ಲೇಖಕ, ಕವಿ, ಕಲಾಕಾರ ಈ ಆಟ ನೋಡಿ ಯಾಕಪ್ಪ ಇದು ಒಂದು ಚೆಂಡಿಗೆ 11 ಜನ ಜಗಾಡ್ತಾ ಇದ್ದಾರೆ ಅಂತೇಳಿ. ಆಗ ಎಲ್ಲರೂ ಒಂದು ಚೆಂಡು ಕೊಟ್ಬಿಟ್ರೆ ಎಲ್ಲರೂ ಗೋಲ್ ಹೊಡಿತಾರಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಆಟ ಕೆಲವೊಂದು ಜನಕ್ಕೆ ಸಂತೋಷ ಕೊಡ್ತಿರ್ಬೋದು, ಬೇಸರನೂ ಕೊಡ್ತಿರ್ಬೋದು. ಆದರೆ ಬೇಸರ ಕೊಡೋದು ಕಡಿಮೆ. ಯಾಕಂದ್ರೆ ಇದು ಒಂದು ಇವತ್ತು ಇಡೀ ವಿಶ್ವದ ಯುವಕರನ್ನು ತನ್ನತ್ತ ಸೆಳೆಯುವಂಥ ದೊಡ್ಡ ಆಟ ಆಗಿದೆ ಕಾಲ್ಚೆಂಡಿನ ಆಟ. ಅಂಥದ್ದು ಇವತ್ತು ಮೆಕ್ಸಿಕೋದಲ್ಲಿ ನಡೀತಾ ಇದೆ. ಮೆಕ್ಸಿಕೋದ ಸಿಟಿಯಲ್ಲಿ ಈ ಸಂಜೆ ಅಲ್ಲೇ 6:30 ನಮ್ಮಲ್ಲಿ ಮಧ್ಯರಾತ್ರಿ ಆಗಿರ್ತದೆ. ಇವತ್ತು ಉದ್ಘಾಟನೆ ಆಗ್ತದೆ, ಆರಂಭ ಆಗ್ತದೆ. ಆದರೆ ಈ ಒಂದು ಫುಟ್ಬಾಲ್ ಈ ಆರಂಭದ ಚಳಿ ಜ್ವರ ಬಿಟ್ಟಂಗೆ ಆಗಿಬಿಟ್ಟದೆ. ಯಾರು ಗೆಲ್ಲಬೋದು, ಯಾರು ಸೋಲ್ಬೋದು ಅನ್ನೋ ಲೆಕ್ಕಾಚಾರಗಳು. ಯಾಕಂದರೆ ಒಂದೊಂದು ಟೀಮ್ನ ಒಬ್ಬೊಬ್ಬ ದಿಗ್ಗಜ ಆಟಗಾರ ಇರ್ತಾರೆ. ಅದರಲ್ಲೂ ಮೆಸ್ಸಿ ಅಂದ್ರೆ ಸಾಕು. ಇವತ್ತಿಗೂ ಸಹಿತ ಏನಪ್ಪ ಅಂತಂದ್ರೆ ಅದ್ಭುತ ಆಟಗಾರರೇ ಅವರು ಅನ್ನುವಂಥ ಮಾತುಗಳು. ಯಾಕಂದ್ರೆ ಈ ಮೆಸ್ಸಿ ಇದ್ದಂಥವ ವಿಶೇಷವಾಗಿ ಈ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದುಕೊಂಡವ ಅರ್ಜೆಂಟೀನಾಗೆ. ಹೀಗಾಗಿ ಅಲ್ಲಿ ಅನೇಕ ಆಟಗಾರಿದ್ದಾರೆ. ಮೆಸ್ಸಿಯ ಹಿಂದೆ ಒಬ್ರು ಬಂದು ಹೋದರು ಮರಡೋಣ ಅಂತೇಳಿ. ಒಳ್ಳೆಯ ಆಟಗಾರರು ಅವರು ಇಂಗ್ಲೆಂಡ್ ವಿರುದ್ಧ ಫೈನಲ್ದಲ್ಲಿ ಗೆದ್ದಾಗ 2ನೇ ವಿಶ್ವಕಪ್ ಕಾಣ್ತದದು. ಆ ಸಂದರ್ಭದಲ್ಲೇ ಅವ್ರಿಗೆ 2ನೇ ವಿಶ್ವಕಪ್. ಆ ಸಂದರ್ಭದಲ್ಲೇ ಕೈಯಿಂದ ಹೊಡೆದು ಗೋಲ್ ಮಾಡಿದರು ಅಂಥೇಳಿ ಆರೋಪ ಇದ್ವು ಅವ್ರ ಮೇಲೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟಾಗಿಲ್ಲಪ್ಪ, ದೇವ್ರ ಕೈ ಅದು ಅಂತೇಳಿ. ಏನಿರಲಿ, ದೊಡ್ಡ ಆಟಗಾರ ಆ ಒಬ್ಬ ಮರೋಡಾನ. ಅವ್ರ ನಂತರ ಬಂದು ಮೆಸ್ಸಿ, ಅವರು ದೊಡ್ಡ ಆಟಗಾರರು. ವಿಶೇಷವಾಗಿ ಲಯೋನೆಲ್ ಮೆಸ್ಸಿ ಅವರು ಒಂದು ವಿಶ್ವಕಪ್ಪನ್ನು ಅರ್ಜೆಂಟೀನಾಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಅಂಥದ್ದು ವಿಶ್ವಕಪ್ಪನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಈ ಸಲ ರೊನಾಲ್ಡೋ, ಮೆಸ್ಸಿಯ ಪ್ರತಿಸ್ಪರ್ಧಿ ಕ್ರಿಸ್ಟಿಯಾನೋ ರೊನಾಲ್ಡೋ, ಪೋರ್ಚುಗಲ್ದವರು ಅವರು, ಇವರ ಸಮಸ್ಪರ್ಧಿ, ಒಳ್ಳೆಯ ಆಟಗಾರರು. ಅವರು ಇವತ್ತು ಅದ್ರ ಕನಸು ಕಾಣ್ತಾ ಇದ್ದಾರೆ. ಹಿಂಗೆ ಅನೇಕರು ಕನಸು ಕಾಣ್ತಾ ಇದ್ದಾರೆ ಇದನ್ನು. ಅದರಲ್ಲೂ ಮುಖ್ಯವಾಗಿ ಇಲ್ಲೇ ರೊನಾಲ್ಡೋ ಅಂತ ಬರ್ತಾ ಇದ್ದಾರೆ, ಬ್ರೆಜಿಲ್ದವರು. ಅವರು ಸಹಿತ ಅದ್ಭುತವಾಗಿ ಆಟಗಾರರು ರೊನಾಲ್ಡೋ. ಅವ್ರಿಗೆ ಸಲ ಒಯ್ಯಬೇಕಪ್ಪ ಅಂತ. ಇಲ್ಲಿವರೆಗೆ ಆದಂಥ ಈ ಪ್ರಶಸ್ತಿ ಹೋರಾಟಗಳಲ್ಲಿ ವಿಶೇಷವಾಗಿ ಹೆಚ್ಚು ಬಾರಿ ವರ್ಲ್ಡ್ ಕಪ್ಪನ್ನು ಗೆದ್ದಂಥ, ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಗೆದ್ದಂಥ ದೇಶ ಯಾವುದಿದ್ರೆ ಅದು ಬ್ರೆಜಿಲ್. 1958ರಲ್ಲಿ, 1962ರಲ್ಲಿ, 1970ರಲ್ಲಿ, 1994 ಮತ್ತು 2002ರಲ್ಲಿ ಗೆದ್ದದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರ ನಂತರ ಗೆಲ್ಲಲಿಕ್ಕೆ ಆಗಿಲ್ಲ. 6 ಸಲ 5 ಸಲ ಗೆದ್ದದ. ಅದರ ನಂತರ ಬರೋದು ಜರ್ಮನಿ. ಅದು ಸಹಿತ 1954, 1974, 1990, 2014ರಲ್ಲಿ ಜರ್ಮನಿ ಗೆದ್ದದ. ಇದರ ನಂತರ ಬರೋದು ಇಟ್ಲಿ 4 ಸಲ ಗೆದ್ದದ. ವಿಶೇಷವಾಗಿ 1934, 1938, 1982, 2006 ಇವೆಲ್ಲ ನೋಡ್ತಾ ಹೋಗಿದಾಗ ಅದೇ ಕಾಲಕ್ಕೆ ಅರ್ಜೆಂಟೀನಾ 3 ಸಲ ಗೆದ್ದದ. ಲಾಸ್ಟ್ ಟೈಮ ಇದು ಗೆದ್ದಿದ್ದು 2022ರಾಗ. 1978, 1986, 2022 ಈ ಸಂದರ್ಭದಲ್ಲೇ ಈ ವರ್ಲ್ಡ್ ಕಪ್ಪನ್ನು ಗೆದ್ದಂಥದ್ದು ಅರ್ಜೆಂಟೀನಾ ಆಗ್ಯದ. ಮುಂದೆ 2 ಸಲ ಫ್ರಾನ್ಸ್ ಗೆದ್ದದ 1998, 2018ರಾಗ. 2 ಸಲ ಉರುಗ್ವೆ
1930 1950 ಹುರುಗ್ ಬೇಕಿದ್ದದ, ಇತ್ತೀಚೆಗಿಲ್ಲ. ಇಂಗ್ಲೆಂಡ್ ಒಂದು ಬಾರಿ ಗೆದ್ದದ, ಸ್ಪೇನ್ ಒಂದು ಬಾರಿ ಗೆದ್ದದ. ವಿಶೇಷವಾಗಿ 4 ವರ್ಷ ಮುಗಿದ 5ನೇ ವರ್ಷ ನಡೆಯುವಂಥ ಈ ಆಟ ವಿಶೇಷವಾಗಿ ಯುರೋಪ್ ಮತ್ತು ದಕ್ಷಿಣ ಅಮೆರಿಕನ ಮಧ್ಯೆ ನಡೆಯುವಂಥ ದೊಡ್ಡ ಒಂದು ತಿಕ್ಕಾಟದ ಗೆದ್ದಿದ್ರು ಹಠದ ಆಟ. ಅದರಲ್ಲೂ ಬ್ರೆಜಿಲ್ಗಂತೂ ಇದು ನ್ಯಾಷನಲ್ ಗೇಮ್. ಇಲ್ಲಿ ಎಲ್ಲರೂ ಮಕ್ಕಳು ಆಡ್ತಾ ಇದ್ದಂಥದ್ದು ಕಾಲ್ಚಂಡಿನ ಆಟವನ್ನು. ಅವ್ರ ಕಾಲಿನಲ್ಲೂ ಎಷ್ಟು ಶಕ್ತಿ ಇರ್ತದಪ್ಪ ಅಂದ್ರೆ ಅವರು ಅದು ಓಡಾಡೋದು ನೋಡಿದ್ರೆ, ಗಿರಿಗುಟ್ಟೋದು ನೋಡಿದ್ರೆ, ಚಂದ್ರ ಒಯ್ದು ನೋಡಿದ್ರೆ, ಅದೇ ಕಾರಣಕ್ಕೆ ಹಂಪೈರ್ಗಳು ಅಲ್ಲಿಯ ರೆಫ್ರಿಗಳು ಅವರಷ್ಟು ತೀವ್ರವಾಗಿ ಓಡಾಡೋದು ನೋಡಿದಾಗ ಇದೆಷ್ಟು ಭೀಕರಪ್ಪ, 90 ನಿಮಿಷದಲ್ಲಿ ಏನು ಆಗ್ಬೋದು ಅಂತೇಳಿ ನೋಡಿದ್ರಲ್ಲೇ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಂಡನ ಒಯ್ದು ಮತ್ತು ಅಲ್ಲಿ ತರುವಂಥದ್ದು, ಗೋಲ್ನಿಂದ ರಕ್ಷಿಸುವಂಥದ್ದು 1 2 ಎಲ್ಲನೂ ಆ ಎಲ್ಲ ದಿಶೆಯಲ್ಲೇ ವಿಶೇಷವಾಗಿ ಕೆಲವು ದೇಶಗಳು ಯುರೋಪದ ಮತ್ತು ಈ ದಕ್ಷಿಣ ಅಮೇರಿಕ ದೇಶಗಳು ಹೆಚ್ಚಿಲ್ಲೇ ಗೆದ್ದಿದ ಅನ್ನೋದು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದೊಂದು ರೀತಿ ಯುರೋಪದ ಮತ್ತು ಅಮೇರಿಕ ಮಧ್ಯದಲ್ಲಿ, ಅದರಲ್ಲೂ ಬ್ರೆಜಿಲ್ ಮಧ್ಯದಲ್ಲಿ ಒಂದು ಏನಪ್ಪ ಅಂದ್ರೆ ಭಯಂಕರ ರಣತಂತ್ರದ ಆಟ ಅಂತೇಳಿ. ಇದರಲ್ಲೇ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಈ ಹೇಳಿದ್ನಲ್ಲ 42 ದೇಶಗಳು ಆಟಗಾರರು ಇದರಲ್ಲಿ ಎಂಟ್ರಿ ಆಗಿದ್ದಾರೆ. ಯಾವ ರೀತಿ ಯಾರು ಗೆಲ್ಲಬಹುದು ಅನ್ನೋದು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಿಮ್ಮ ಹೇಳಿ ಮೆಸ್ಸಿ, ರೊನಾಲ್ಡೋ, ಅದೇ ಕಾಲಕ್ಕೆ ನಮ್ಮ ಮಿರೋಸ್ಲಾವ್ ಕ್ಲೋಸ್ ಜರ್ಮನಿ 16 ಗೋಲನ್ನು ಹೊಡೆದಂಥವರು, ಗರ್ಡ್ ಮುಲ್ಲರ್ ಜರ್ಮನಿಯವರವರು, ಮುಂದೆ ಲಯೋನೆಲ್ ಮೆಸ್ಸಿ ಅರ್ಜೆಂಟೀನಾ, ಜಸ್ಟ್ ಫ್ಯಾಂಟೈನ್ ಫ್ರಾನ್ಸ, ಇವತ್ತಂತಿ ವಿಶೇಷವಾಗಿ ಕೆಲಿಯನ್ ಎಂಬಪೆ ಅನ್ನುವಂಥವ್ರು ಈ ಸಲ ಫ್ರಾನ್ಸ್ ಮೂಲಕ ಆಡೋಕ್ಕೆ ಬಂದಂಥವ್ರು. ಲಾಸ್ಟ್ ಟೈಮ್ ಫೈನಲ್ನಲ್ಲಿ ಸೋತಂಥವ್ರು ಈ ಸಲ ಒಯ್ಯಲೇಬೇಕಂತ ಕಪ್ಪನ್ನು ಹಠದಿಂದ ಬಂದಿದ್ದಾರೆ. ಇವೆಲ್ಲವೂ ಇವತ್ತಿಂದ ಆರಂಭವಾಗುವಂಥದ್ದು ಒಂದು ರಣಭಯಂಕರ ಆಟ. ನಿಮಗೆ ಈಗಾಗಲೇ ಹೇಳಿದಂಗೆ ಇನ್ನೊಂದು ಮಾತಿನಲ್ಲಿ ಜ್ಞಾಪಿಸ್ಬೇಕಾಗದ ಏನಪ್ಪ ಅಂದ್ರೆ ಅತಿ ಹೆಚ್ಚು ಆಡಿದ ದೇಶಗಳು ಯಾವಪ್ಪ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅನ್ನುವಂಥದ್ದು. ಬ್ರೆಜಿಲ್ 114 ಪಂದ್ಯಗಳು ಆಡಿದ, ಒಂದು ಜರ್ಮನಿ 112, ಅರ್ಜೆಂಟೀನಾ 88, ಇಟ್ಲಿ 83, ಇಂಗ್ಲೆಂಡ್ 84 ಸಲ ಆಡಿದವ. ಇನ್ನೂ ಅನೇಕ ದೇಶಗಳು ಆಡ್ತಾಯಿದ್ದಾವೆ. ಅದೇ ಇರಲಿ. ಈಗ ಮೇನ್ ವಿಷಯ ಏನಪ್ಪ ಅಂದ್ರೆ ಈಗ ನಡೀತಿರುವಂಥ ಈ ಒಂದು ತಿಂಗಳಲ್ಲಿ ನಡೀತಿರುವಂಥ ಈ ಒಂದು ಸಮರದಲ್ಲಿ ಯಾರನ್ನು ಸೋಲಿಸ್ಬೋದು, ಯಾರು ಗೆಲ್ಲಬೋದು ಆ ಕ್ಷಣದ ಮಾತಂತ. ಪಿಲೆ ಒಂದು ಮಾತು ಹೇಳ್ತಾರೆ, ನಿಮಗೆ ಗೊತ್ತಿರಬೇಕು. ಪಿಲೆ ಅಂತ ಹೆಸರು ಕೇಳಿರ್ಬೋದು ನೀವು, ಫುಟ್ಬಾಲ್ ದಿಗ್ಗಜ. ಇವತ್ತಿಲ್ಲ ಅವರೊಂದು ಮಾತು ಹೇಳ್ತಾರೆ, ದೇಶದ ಗಾತ್ರ ಅಥವಾ ಆಟಗಾರರ ದೇಹ ದಾಢ್ಯಕ್ಕೂ ಫುಟ್ಬಾಲ್ ಆಟಕ್ಕೂ ಸಂಬಂಧವಿಲ್ಲ. ಕಠಿಣ ಶ್ರಮ, ಹೃತ್ಪೂರ್ವಕ ಪ್ರೀತಿ ಮತ್ತು ಕೌಶಲ್ಯಗಳಷ್ಟೇ ಮುಖ್ಯವಾಗುತ್ತವೆ. ಇಲ್ಲ ಮನುಷ್ಯ ಮುಖ್ಯವಾಗಬೇಕಾಗಿದ್ದು ಕಠಿಣ ಶ್ರಮ. ಇಲ್ಲಿ ಕೈಕಾಲು ಗಟ್ಟಿಬೇಕಾಗ್ತದ, ಓಡಾಟದ ಒಂದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅದು ಚೆಂಡಿನ ಜೊತೆ ತಪ್ಪಿಸ್ತಾ ಹೋಗುವಂಥದ್ದು, ಎದುರಾಳಿ ಬರೋದನ್ನು ತಪ್ಪಿಸ್ತಾ ಹೋಗಿ ಗೋಲನ್ನು ಹೊಡೆಯುವಂಥದ್ದು ಸಾಮಾನ್ಯ ವಿಷಯ ಅಲ್ಲ. ಅದನ್ನು ತಯಾರಿ ಮಾಡಿದರೆ ಮಾತ್ರ ಇವೆಲ್ಲ ಸಾಧ್ಯ ಅಂತೇಳಿ ಹೇಳಿದ್ದಾರೆ. ಹೀಗೆಲ್ಲ ಇರುತ್ತಿರುವಂಥ ಈ ಒಂದು ವರ್ಲ್ಡ್ ಕಪ್ ಫುಟ್ಬಾಲ್ದಲ್ಲಿ ಮೆಸ್ಸಿ ಮತ್ತು ಅದೇ ಕಾಲಕ್ಕೆ ರೊನಾಲ್ಡೋ, ಕ್ರಿಸ್ಟಿಯಾನೋ ರೊನಾಲ್ಡೋ ಇವ್ರ ಮಧ್ಯೆ ಸಮರ ಏನಪ್ಪ ಅಂತೇಳಿ. ಇನ್ನೊಬ್ಬರು ಫ್ರಾನ್ಸದ ಎಂಬಪೆ, ಇವರು ಸಹಿತ ಕಂಡು ಹೋಗಿದ್ದಾರೆ ಇದನ್ನು ಗೆಲ್ಲಬಹುದು ಅಂತೇಳಿ. ಆದರೂ ಇದನ್ನೆಲ್ಲ ಮೀರಿ ವಿಶೇಷವಾಗಿ ಯಾವುದೋ ರಿಸಲ್ಟ್ ಬರ್ಬೋದು. ಇದು ಸಹಿತ ಹೌದಪ್ಪ ನಿಶ್ಚಿತವಾಗಿ ಬ್ರೆಜಿಲ್ ಗೆಲ್ತದ, ಬ್ರೆಜಿಲ್ ಅಥವಾ ಮೆಕ್ಸಿಕೋ ಗೆಲ್ತದ, ಇಂಗ್ಲೆಂಡ್ ಗೆಲ್ತದ ಹೇಳ್ಬೋದು, ನಾವು ಗೆಲ್ತೀವಿ ಅಂತೇಳಿ ಅವರು. ಆದರೆ ಅಂದುಕೊಂಡಷ್ಟು ಸುಲಭದ ಕೆಲಸ ಅಲ್ಲ ಇದು. ಮತ್ತು ಈ ಆಟದಲ್ಲೇ ಇನ್ನು ಹಿಂಗೆ ಹೇಳ್ತೀನಿ, ಎಲ್ಲರೂ ಕೂಡಿ ಆಡುವಂಥ ಆಟ, ಒಬ್ಬರದ್ದು ಆಟ ಅಲ್ಲ. ಎಲ್ಲರೂ ಏಕೀಕೃತವಾಗಿ ಮೈಂಡ್ ಇಟ್ಕೊಂಡು ಶರೀರವನ್ನು ದುಡಿಸ್ಕೊಂಡು ಚೆಂಡಿನ ಮೇಲೆ ಹಿಡಿದು ಸಾಧಿಸಿದ್ರೆ ಸಾಧ್ಯ ಇಲ್ಲ ಅಂತಲ್ಲ, ಸಾಧ್ಯ ಯಾವುದು ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಬಟ್ ಆಗೋದನ್ನು ಸ್ವಲ್ಪ ಮಾತಲ್ಲ, ಕಠೋರವಾದ ವಾಸ್ತವ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಮತ್ತೊಮ್ಮೆ ಈ ಸಲ ನಮ್ಮ ಮೆಸ್ಸಿಯವರು, ಲಯೋನೆಲ್ ಮೆಸ್ಸಿ ಅವರು ಈ 2022 ಹೆಂಗೆ ಗೆದ್ದರು ಹಾಗೆ ಇಲ್ಲೂ ಗೆಲ್ಲಬಲ್ಲರ ಅನ್ನೋದಕ್ಕೆ ನಿನ್ನ ಉತ್ತರ ನಾವು ನೀವು ಹುಡುಕಬೇಕಾಗಿದೆ. ಯಾಕಂದ್ರೆ ಒಂದಲ್ಲ 42 ದೇಶಗಳು ಬರ್ತಾ ಇದ್ದಾವೆ. ಅದು ಯುವ ದೇಶಗಳು, ಬೆಳೆದಿರ್ತಂಥವು, ಹೋರಾಟ ಮಾಡುವಂಥವು, ಮತ್ತು ಸುಲಭವಾಗಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳಾರಂಥ. ಇದು ಭಾಳ ಮಹತ್ವದ
ಇಲ್ಲಿ ಎಲ್ಲ ಟೀಮ್ಗಳು ಅಷ್ಟದ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಹೋರಾಟ ಮಾಡುವಂಥ ಪ್ರವೃತ್ತಿ ಸಾಕಷ್ಟದ. ಈ ನೆಲೆಗಟ್ಟಿನಲ್ಲೇ ಈ ಸಲ ಏನಪ್ಪ ಅಂದರೆ ಯಾರು ಗೆಲ್ಲಬೋದು, ಯಾರು ಸೋಲ್ಬೋದು. ವಿಶೇಷವಾಗಿ ಯುರೋಪ್ ಖಂಡದವ್ರು ನಾವು ಗೆಲ್ತೀವಿ ಅಂತ ಅವ್ರು ಹೇಳ್ತಾರೆ. ಮತ್ತೊಂದು ಕಡೆ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡದ ನಾವು ಗೆಲ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೆ ರಿಸಲ್ಟ್ ನೋಡಿದಾಗ ವಿಶೇಷವಾಗಿ ದಕ್ಷಿಣ ಅಮೆರಿಕದವ್ರು ಹೆಚ್ಚು ಗೆದ್ದಿದ್ದ ನೋಡ್ತಾ ಬಂದಿದ್ದೀವಿ. ಆದರೆ ಅದ ಫೈನಲ್ ಆಗ್ತೈತಿ ಅಂತ ಸಂದರ್ಭದಲ್ಲಿ ಹೇಳಿಕಾಗೋದಿಲ್ಲ. ಯಾಕಂದ್ರೆ ಈ ಆಟ ನಿರಂತರವಾಗಿ ತಿಂಗಳಲ್ಲಿ ನಡ್ಕೊಂಡು ಹೋಗುವಂಥದ್ದು. ಅಷ್ಟರಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ತಾ ಇರ್ತಾವೆ. ಅವಕಾಶನ ಸರಿಯಾಗಿ ಬಳಸ್ಕೊಂಡು ಮುಂದೆ ಹೋಗುವಂಥದ್ದು ಆಯಾ ಟೀಮಿನ ಲೆಕ್ಕಾಚಾರ ಆಗ್ತದೆ. ಏನೂ ಇರಲಿ, ಮೆಸ್ಸಿ ಎಬ್ಬಿಸ್ತಾರೋ ಈ ಒಂದು ಕಪ್ಪನ್ನು, ನಮ್ಮ ಕೆಲಿಯನ್ ಎಂಬಾಪೆ ಎಬ್ಬಿಸ್ತಾರೋ, ರೊನಾಲ್ಡೋ ವ್ಯಕ್ತಿ ಅವರು ಇದನ್ನು ಗೆಲ್ತಾರೋ, ಇನ್ನು ಗರ್ಡ್ ಮುಲ್ಲರ್ ಆಯಿತು, ಜಸ್ಟ್ ಪ್ಯಾಂಟೈಸ್ ಆಯಿತು, ಇವರೆಲ್ಲ ಗೆಲ್ಲುವ ಕುದುರೆಗಳು. ಇನ್ನೊಂದು ಭಾಳ ನೆನಪಿಟ್ಟು ಹೇಳಬೇಕಾಗಿದೆ, ಬ್ರೆಜಿಲ್ದವರು ನೇಮರ್ ಅಂತೇಳಿ ಅವರು ಭಾಳ ಒಳ್ಳೆಯ ಆಟಗಾರರು. ಇವರೆಲ್ಲರ ಆಟವನ್ನು ನೋಡುವಂಥ ಸುಯೋಗ ಇಡೀ ವಿಶ್ವ ಜನರಿಗೆ ಒಂದನ್ನು ಮಾತ್ರ ಹೇಳ್ತಾ, ಒಟ್ಟಾರೆಯಾಗಿ ಈ ಮೆಕ್ಸಿಕೋ ನಡೀತಿರುವಂಥ ಮ್ಯಾಚನ್ನು ಎಲ್ಲರೂ ನೋಡಲಿ, ಸಂತೋಷಪಡಲಿ. ಜೊತೆಗೆ ಅದರೊಂದಿಗೆ ಖುಷಿ ಪಡುವ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು, ಏನು ಹೋರಾಟ ಮಾಡಿ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಆ ದಿಶೆಯಲ್ಲಿ ಮುಂದುವರಲಿ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. H16 ನ್ಯೂಸ್ ಅರ್ಥ ತಿಳಿಸುತ್ತಿರುವುದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.